ನಮ್ಮ ಪುಟ್ಟು ಮಲ್ಲಿಯ ಒಂದು ಚಿಕ್ಕ ಪರಿಚಯ. ಇವತ್ತಿಗೆ ಸುಮಾರು 7 ವರ್ಷಗಳ ಹಿಂದೆ ಅಂದ್ರೆ ಕೋವಿಡ್ ಟೈಮ್ ಅವಾಗ ಒಂದು ಸಣ್ಣ ಮರಿ ಅವಾಗ ಆ, ಒಂದು 10-15 ದಿವಸಕ್ಕೆ ಎಲ್ಲ ನಾಯಿ ಮರಿಗಳು ಕಣ್ಣು ಬಿಡ್ತವೆ. ಇವಕ್ಕೆ ಅಷ್ಟೇ ಟೈಮ್ ಆಗಿತ್ತು ಅನ್ಸುತ್ತೆ, ಕಣ್ಣು ಆಗ್ತಾನೆ ಬಿಡ್ತಾ ಇದ್ಲು, ಕಣ್ಣಲ್ಲೆಲ್ಲ ಇರುವೆ ತುಂಬ್ಕೊಂಡ್ಬಿಟ್ಟಿತ್ತು ಅಂತ ಒಂದು ಸಣ್ಣ ಮರಿನ ಗೇಟ್ ಹತ್ರ ಯಾರೋ ಬಿಟ್ಟು ಹೋಗ್ಬಿಟ್ಟಿದ್ರು. ನಾವು ನೋಡಿದ್ವಿ, ಗೇಟ್ ಹೊರಗಡೆ ಒಂದು PWD ಅವ್ರದ್ದು ಪೈಪ್ ಇತ್ತು, ಅದರೊಳಗೆ ಇಟ್ಟು 3 ದಿನ ಅಲ್ಲೇ ಅದನ್ನ ನೋಡ್ಕೋತಾ ಇದ್ವಿ. ಅಂದ್ರೆ ಇದ್ರ ತಾಯಿ ಎಲ್ಲಾದ್ರಿದ್ರೆ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ ಏನೋ ಅಂತ. ತೀರಾ ಚಿಕ್ಕ ಮರಿ, ಅದೇ ಕಣ್ಣು ಸಹ ಪೂರ್ತಿ ಬಿಟ್ಟಿರ್ಲಿಲ್ಲ. ಆಮೇಲೆ 3 ದಿನದ ನಂತರ ಗೊತ್ತಾಯ್ತು, ಇದು ಯಾರೋ ಮನುಷ್ಯರೇ ತಂದು ಗೇಟ್ ಹತ್ರ ಬಿಟ್ಟೋಗಿದ್ದಾರೆ ಅಂತ ಹೇಳಿ ನಾವು ಒಳಗಡೆ ಕರ್ಕೊಂಬಂದ್ವಿ. ಆವಾಗ ನಮ್ಮ ಹತ್ರ 3 ಜರ್ಮನ್ ಶೆಪರ್ಡ್ಗಳು ಇದ್ವು. ಇವಳು ಆ 3 ಜರ್ಮನ್ ಶೆಪರ್ಡ್ಗಳ ಜೊತೆ ಆಟಾಡ್ತಾ 3 ವರ್ಷಕ್ಕೆ ನಮ್ಮ ಪುಟ್ಟು ಮಲ್ಲಿಯಾಗಿ ಬೆಳೆದ್ಲು. ಈ ಪುಟ್ಟು ಮಲ್ಲಿಗೆ ವಾತ್ಸಲ್ಯ ಭಾವ ಜಾಗೃತ ಆಗ್ತಾ ಇದ್ದ ಹಾಗೆ ಭಗವಂತನ ಇಚ್ಛೆಯಂತೆ 3 ಜರ್ಮನ್ ಶೆಪರ್ಡ್ಗಳು ತಮ್ಮ ಸ್ವಸ್ಥಾನಕ್ಕೆ ಹಿಂತಿರುಗಿದ್ವು. ಅವುಗಳ ಜಾಗಕ್ಕೆ 2 ಮುದ್ದಾದ ಲವ ಮತ್ತು ಕುಶ ಅಂತ ಹೇಳುವಂತ ಗೋಲ್ಡನ್ ರಿಟ್ರೀವರ್ ಮರಿಗಳು ಬಂದು, ಈಗ ನಮ್ಮ ಮಲ್ಲಿ 2 ಮುದ್ದಾದ ಮರಿಗಳಿಗೆ ತಾಯಿಯಾಗಿ ಸಾಕೋದಕ್ಕೆ ಶುರು ಮಾಡಿದ್ಲು. ಬಹಳ ಜಾಗ್ರತೆಯಿಂದ ಮುದ್ದು ಮಾಡಿ, ಪೋಷಣೆ ಮಾಡಿ, ಪ್ರೀತಿಯಿಂದ ಅವಕ್ಕೆಲ್ಲ ಕಲಿಸ್ತಾ 3 ವರ್ಷ ಇವುಗಳ ಜೊತೆ ಆನಂದವಾಗಿ ಕಳೆದ್ಲು. ಈ ಮುದ್ದು ಲವಕುಶರಿಗೂ ಕೂಡ 3 ವರ್ಷಗಳಾಯ್ತು, ದೊಡ್ಡವರಾದ್ರು. 3ನೇ ವರ್ಷದ ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಆದ್ರೆ ವಿಧಿಯಾಟ ಯಾರಿಗ್ ಗೊತ್ತಿರುತ್ತೆ. ಇವರ ರೂಮಿಗೆ ಹಾಕಿದ್ದ ಬೆಲೂನು ಕೂಡ ನಾವಿನ್ನು ತೆಗ್ದೇ ಇರ್ಲಿಲ್ಲ. ಕುಶ ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡೇ ಬಿಟ್ಟ. ಆಮೇಲೆ ಲವ ಪಟ್ಟ ದುಃಖ, ಸಂಕಟ, ನೋವು ಅಷ್ಟಿಷ್ಟಲ್ಲ. ಕುಶನ್ಗೋಸ್ಕರ ಯಾವಾಗ್ಲೂ ಗೇಟ್ ಹತ್ರ ಕಾಯೋದು, ಈಗ ಬರ್ತಾನೆ ಅವಾಗ ಬರ್ತಾನೆ ಅಂತ ಕಾಯ್ತಾನೇ ಇರ್ತಾ ಇದ್ದ. ನಾವು ಅವನನ್ನ ಖುಷಿ ಪಡಿಸೋದಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಪಟ್ವಿ. ಏನು ಮಾಡಿದ್ರು ಕೂಡ ಅವನು ಒಪ್ಕೊಳ್ಳೇ ಇಲ್ಲ. ಅವನಿಗೆ ಅಣ್ಣ ಕುಶನೇ ಬೇಕಾಗಿತ್ತು. ರಾಮಾಯಣ ಕಾಲದಲ್ಲಿ ಲವಕುಶರು ಹೇಗೆ ಸೋದರರಾಗಿದ್ರು, ಅದೇ ಬಾಂಧವ್ಯವನ್ನ ಇವರು ಕೂಡ ನಾಯಿ ಜನ್ಮದಲ್ಲಿ ತೋರಿಸ್ಬಿಟ್ರು. ಇವನಿಗೆ ಖುಷಿ ಪಡಿಸೋದಕ್ಕೋಸ್ಕರ ಹೊರಗೆ ಕರ್ಕೊಂಡೋದ್ವಿ, ತೀರ್ಥಯಾತ್ರೆಗಳಿಗೆ ಕರ್ಕೊಂಡೋದ್ವಿ, ಸುತ್ತ ಆಡಿಸಿದ್ವಿ, ಟ್ರಿಪ್ ಕರ್ಕೊಂಡೋದ್ವಿ, ಆಟ ಆಡಿಸಿದ್ವಿ. ಏನು ಮಾಡಿದ್ರು ಕೂಡ ಲವ ಮಾತ್ರ ಕುಶನ ಆ ನೆನಪಿನಿಂದ ಹೊರಗೆ ಬರಲೇ ಇಲ್ಲ. ನಮ್ಮ ಪ್ರೀತಿಯ ಆರೈಕೆಗೇನು 3 ತಿಂಗಳು ಬಹಳ ಕಷ್ಟಪಟ್ಟು ಬದುಕದ. ಆಮೇಲೆ ಕುಶನನ್ನೇ ಹಿಂಬಾಲಿಸಿಬಿಟ್ಟ. ಇವರ ಮುದ್ದಾದ ವಿಡಿಯೋಗಳು ಎಷ್ಟೊಂದು ಮೊಬೈಲಲ್ಲಿ ತುಂಬಿಕೊಂಡಿದ್ದಾವೆ. ಅವರ ಲವಕುಶ ಚಾನೆಲ್ಗೆ ಹಾಕಬೇಕು ಅಂತ ಅನ್ಕೋತೀನಿ, ಆದ್ರೆ ನೆನಪುಗಳು ಬಹಳ ಬರ್ತವೆ. ಇದೇನೋ ನಾವು ಮನುಷ್ಯರು ಸಹಿಸ್ಕೊಳ್ತೀವಿ, ಆದ್ರೆ ನಮ್ಮ ಪುಟ್ಟಮಲ್ಲಿ ಅವಳು 3 ವರ್ಷ ಇವ್ರನ್ನೆಲ್ಲ ಸಾಕಿದ್ಲು. ಅವಳಿಗೆ ಎಷ್ಟು ನೋವಾಗಿರ್ಬೇಕು. ಆದ್ರೆ ಮಲ್ಲಿ ಬಹಳ ಧೈರ್ಯವಂತೆ. ಕುಶ ಹೋದ್ಮೇಲೆ ಲವ್ವನ್ನ ಒಂದು ಮ್ಯಾನೇಜ್ ಮಾಡಿದ್ಲು. ಎಷ್ಟು ಚಂದ ಅಂದ್ರೆ ಎಲ್ಲ ರೀತಿಯಲ್ಲೂ ಅವಳು ಪ್ರಯತ್ನ ಪಟ್ಲು ಖುಷಿಯಾಗಿಡಿಸ್ಬೇಕು ಲವನ್ನ ಅಂತೇಳಿ. ಆದ್ರೆ ಆಗ್ಲಿಲ್ಲ. ಈಗ ಲವಕುಶರ ರೂಮ್ಗೆ ಹೋಗ್ತಾಳೆ, ಖಾಲಿಯಾದವರ ರೂಮನ್ನ ನೋಡ್ತಾಳೆ. ಅಲ್ಲಿ ಅವಳಿಗೆ ಲವಕುಶರು ಕಾಣಲ್ಲ. ಅವ್ರ ಆಟ ಆಡಿದ ಸಾಮಾನು ಎಲ್ಲವೂ ಕೂಡ ಇವತ್ತಿದೆ. ಆದ್ರೆ ಈ ಖಾಲಿಯಾದ ರೂಮಲ್ಲಿ ಲವಕುಶರಿಲ್ಲ. ಆದ್ರೆ ಪ್ರಕೃತಿ ತನ್ನ ಖಾಲಿಯಾದ ಜಾಗವನ್ನ ತನ್ನ ಹೊಸತನದಿಂದ ತುಂಬಿಸುತ್ತೆ. ಆ ಪ್ರಕೃತಿಯ ನಿಯಮ ಇರೋದ್ರಿಂದಲೇ ಇವತ್ತು ಪ್ರಪಂಚ ಎಷ್ಟು ಸುಂದರವಾಗಿ ನಡೀತಾ ಇರೋದು. ಲವಕುಶ ಹೋದ್ಮೇಲೆ ಮಲ್ಲಿ ತುಂಬಾ ಡಲ್ ಆಗ್ಬಿಟ್ಲು. ಅವಳಿಗೆ ಆಟ ಆಡೋದು ಯಾವ್ದ್ರಲ್ಲೂ ಆಸಕ್ತಿಯೇ ಇಲ್ಲ. ತಿಂದಿದ್ದು ಕೂಡ ಅವಳಿಗೆ ಜೀರ್ಣನೇ ಆಗ್ತಾ ಇರ್ಲಿಲ್ಲ. ಆ ಲವಕುಶರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋದು ಕೂಡ ಅವಳು ನಮಗೆ ತೋರಿಸ್ಕೊಳ್ತಾ ಇರ್ಲಿಲ್ಲ. ಸುಮ್ಮನೆ ಮಲ್ಗೋದು, ಊಟ ಮಾಡಿದ್ದೆಲ್ಲ ವಾಂತಿ ಆಗೋದು, ಹೀಗೆ ಇದ್ಲು. ಅವಳ ಈ ಖಾಲಿ ಜೀವನವನ್ನ ತುಂಬೋದಕ್ಕೆ ಈಗ ನಂದಿ ಬಂದಿದ್ದಾನೆ. ನಂದಿ ಬಂದಿದ್ದೆ ಮತ್ತೆ ನಮ್ಮ ಪುಟ್ಟುಮಲ್ಲಿಯ ವಾತ್ಸಲ್ಯ ಜಾಗೃತ ಆಗ್ಬಿಟ್ಟಿದೆ. ನಂದಿಯನ್ನು ಕೂಡ ಲವಕುಶರಂತೆ ತಕ್ಷಣವೇ ಸ್ವೀಕರಿಸಿ
ತನ್ನ ಜವಾಬ್ದಾರಿಯನ್ನ ಅವಳು ಹೊತ್ಕೊಂಡಿದ್ದಾಳೆ. ಈಗ ನಂದಿಗೆಲ್ಲೂ ಬೇಜಾರಾಗಬಾರ್ದು ಅನ್ನೋ ಥರ ತಾನೂ ಎಂಗೇಜ್ ಆಗಿ ಅವನನ್ನ ಸಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಂದಿ ಕೂಡ ತನ್ನ ತಾಯಿಗೆ ಕೊಡಬೇಕಾದ ಎಲ್ಲ ಮರ್ಯಾದೆಯನ್ನು ಕೂಡ ಪುಟ್ಟ ನಂದಿ ಕೊಡ್ತಾ ಇದ್ದಾನೆ. ನಂದಿಗೆ ಮಲ್ಲಿಯ ಒಂದೊಂದು ಮಾತು ಅಂದ್ರೆ ವೇದವಾಕ್ಯ. ಅವಳೇನಾದ್ರೂ ಜೋರು ಮಾಡಿದ್ಲು, ಆ ಆಟ ಆಡಬಾರ್ದು ಅಂತ ಏನಾರು ಹೇಳಿದ್ರೆ ನಾವೆಷ್ಟೇ ಹೇಳಿದ್ರು ಕೂಡ ನಂದಿ ಕೇಳಲ್ಲ. ನಂದಿ ಕೇಳೋದು ಮಲ್ಲಿ ಮಾತನ್ನ ಮಾತ್ರ. ಅಷ್ಟು obedient ಆಗಿ ಮಗನಾಗಿ ಮಲ್ಲಿಯ ಜೀವನದಲ್ಲಿ ತುಂಬ ಹೋಗ್ತಾ ಇದ್ದಾರೆ. ಇಬ್ರು ಈಗ ಬಹಳ ಖುಷಿಯಿಂದ ಇದ್ದಾರೆ. ನಮ್ಮ ಮಲ್ಲಮ್ಮನಿಗೆ ಈಗ 7 ವರ್ಷ ತುಂಬಿ 8ನೇ ವರ್ಷ ಶುರುವಾಗ್ತಾ ಇದೆ. ಅವಳ ಬರ್ತ್ಡೇ. ಭಗವಂತ ಸಮೃದ್ಧವಾಗಿ ಆಶೀರ್ವಾದವನ್ನ ಅವಳಿಗೆ ಕೊಡ್ಲಿ, ಆರೋಗ್ಯವನ್ನ, ಆಯಸ್ಸನ್ನ ಸಂಪೂರ್ಣ ಕೊಡ್ಲಿ. ನಾವು ಇವ್ರುಗಳೆಲ್ಲರ ಜೊತೆ ಖುಷಿ ಖುಷಿಯಾಗಿ ಇರುವಂತಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. Happy birthday to you.